सियावर रामचंद्र की जय। सियावर रामचंद्र की जय। श्रद्धे ಇಲ್ಲಿ ಉಪಸ್ಥಿತರಿರುವ ಎಲ್ಲ ಶ್ರದ್ಧಾಳುಗಳು, ಸಂತರು, ಋಷಿಗಳು ಹಾಗೂ ನಮ್ಮೊಂದಿಗೆ ಈ ಕ್ಷಣ ಹಂಚಿಕೊಳ್ಳುತ್ತಿರುವ ವಿಶ್ವದ ಮೂಲೆ ಮೂಲೆಯಲ್ಲಿನ ರಾಮ ಭಕ್ತರು ಸೇರಿದಂತೆ ಎಲ್ಲರಿಗೂ ಪ್ರಣಾಮಗಳು. ಎಲ್ಲರಿಗೂ ರಾಮ್ ರಾಮ್. ಇಂದು ನಮ್ಮೆಲ್ಲರ ರಾಮ ಆಗಮಿಸಿದ್ದಾನೆ. ಶತಮಾನಗಳ ನಿರೀಕ್ಷೆಯ ನಂತರ ನಮ್ಮೆಲ್ಲರ ರಾಮ ಆಗಮಿಸಿದ್ದಾನೆ. ಶತಮಾನಗಳ ಅಭೂತಪೂರ್ವ ಧೈರ್ಯ, ಅಸಂಖ್ಯಾತ ಬಲಿದಾನ, ತ್ಯಾಗ ಮತ್ತು ತಪಸ್ಸಿನ ನಂತರ ನಮ್ಮೆಲ್ಲರ ಪ್ರಭು ರಾಮ ಆಗಮಿಸಿದ್ದಾನೆ. ಈ ಶುಭ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಹಾಗೂ ಸಮಸ್ತ ದೇಶವಾಸಿಗಳಿಗೂ ಪ್ರಣಾಮಗಳು. ನಾನು ಈಗ ಮಂದಿರದ ಗರ್ಭಗುಡಿಯಲ್ಲಿ ಶಿವ ಚೈತನ್ಯದ ಸಾಕ್ಷಿಯಾಗಿ ನಿಮ್ಮೆಲ್ಲರ ಮುಂದೆ ಉಪಸ್ಥಿತನಾಗಿದ್ದೇನೆ. ಬಹಳಷ್ಟು ಮಾತನಾಡಲಿಕ್ಕಿದೆ, ಆದರೆ ನನ್ನ ಕಂಠ ತುಂಬಿ ಬರುತ್ತಿದೆ. ನನ್ನ ಶರೀರ ಈಗಲೂ ಸ್ಪಂದಿತವಾಗಿದೆ. ನನ್ನ ಚಿಂತನೆ ಈಗಲೂ ಆ ಕ್ಷಣದಲ್ಲಿ ಲೀನವಾಗಿದೆ. ನಮ್ಮ ಬಾಲರಾಮ ರಾಮಲಲ್ಲ ಇನ್ನು ಮುಂದೆ ಟೆಂಟ್ ನಲ್ಲಿ ಇರುವುದಿಲ್ಲ. ನಮ್ಮ ರಾಮಲಲ್ಲ ಇನ್ನು ಮುಂದೆ ಈ ದಿವ್ಯ ಮಂದಿರದಲ್ಲಿ ನೆಲೆಸಲಿದ್ದಾನೆ. ಅನುಭೂತಿ ದೇಶದ, ವಿಶ್ವದ ಮೂಲೆ ಮೂಲೆಯಲ್ಲಿನ ರಾಮ ಭಕ್ತರಿಗೆ ಸಮಾಧಾನ ಮೂಡಿಸಿದೆ ಎಂಬ ಬಗ್ಗೆ ನನಗೆ ತುಂಬಾ ವಿಶ್ವಾಸವಿದೆ. ಕೋನೆ ಕೋನೆ ಮೇ ರಾಮ ಭಕ್ತೋ ಕೋ ಹೋ ರಹಿ ಹೋಗಿ. ನನಗೆ ಅಪಾರ ನಂಬಿಕೆ ಇದೆ. ಈ ಕ್ಷಣ ಅತ್ಯಂತ ಅಲೌಕಿಕವಾದದ್ದು. ಈ ಕ್ಷಣ ಅತ್ಯಂತ ಪವಿತ್ರವಾದದ್ದು. ಈ ಸಂದರ್ಭ, ಈ ವಾತಾವರಣ, ಈ ಚೈತನ್ಯ, ಈ ಗಳಿಗೆ ಅತ್ಯಂತ ಶುಭಕರವಾಗಿದ್ದು ಪ್ರಭು ಶ್ರೀರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ. 2024 ಜನವರಿ 22ರ ಇಂದಿನ ಉದಯ ರವಿ ಹೊಸ ಬೆಳಕು ಹೊತ್ತು ತಂದಿದ್ದಾನೆ. 2024ರ ಜನವರಿ 22 ಕ್ಯಾಲೆಂಡರ್ನಲ್ಲಿನ ಕೇವಲ ಒಂದು ದಿನಾಂಕ ಮಾತ್ರವಲ್ಲ, ಇದು ಒಂದು ಹೊಸ ಕಾಲ ಚಕ್ರದ ಉಗಮ. ರಾಮ ಮಂದಿರದ ಭೂಮಿ ಪೂಜೆ ಮಾಡಿದ ದಿನದಿಂದಲೂ ಇಡೀ ದೇಶದಲ್ಲಿ ಪ್ರತಿ ದಿನವೂ ಉತ್ಸಾಹ ಮತ್ತು ಪ್ರತೀಕ್ಷೆ ಹೆಚ್ಚಾಗುತ್ತಲೇ ಸಾಗಿತ್ತು. ನಿರ್ಮಾಣ ಕಾರ್ಯದ ದೃಶ್ಯಾವಳಿ ವೀಕ್ಷಣೆಯ ನಂತರ ಪ್ರತಿ ದಿನವೂ ದೇಶವಾಸಿಗಳಲ್ಲಿ ಹೊಸ ವಿಶ್ವಾಸ ಮೂಡಿಸಿತ್ತು. ಇಂದು ಶತಮಾನಗಳ ಕಾಲದ ಆ ಧೈರ್ಯಕ್ಕೆ ಒಂದು ಫಲ ದೊರಕಿದೆ. ಇಂದು ನಮಗೆ ಶ್ರೀರಾಮನ ಮಂದಿರ ದೊರಕಿದೆ. ಗುಲಾಮಗಿರಿಯ ಮಾನಸಿಕತೆಯನ್ನು ತೊಡೆದು ಹಾಕಿ ದಿಟ್ಟವಾಗಿ ನಿಲ್ಲಬಲ್ಲ, ರಾಷ್ಟ್ರ ಅತೀತವಾದುದನ್ನು ಸಾಧಿಸಬಲ್ಲ
हौसला ಸಮರ್ಥ लेता हुआ ರಾಷ್ಟ್ರ राष्ट्र ऐसे ही ಇಂತಹುದೊಂದು नव ಹೊಸ इतिहास ಇತಿಹಾಸವನ್ನು का ಸೃಷ್ಟಿಸಲಿದೆ. सृजन करता है। ಇಂದಿನಿಂದ 1000 ವರ್ಷಗಳ ನಂತರವೂ ಜನರು ಈ आज इस ದಿನಾಂಕವನ್ನು, तारीख की, ಇಂದಿನ आज के इस ಕ್ಷಣವನ್ನು पल की ಚರ್ಚಿಸಲಿದ್ದಾರೆ. चर्चा करेंगे। ಇಂತಹ और ये कितनी ಕ್ಷಣದಲ್ಲಿ बड़ी ಜೀವಿಸುತ್ತಿರುವುದು, राम कृपा है ಈ कि हम ಘಟನೆಗೆ सब ಸಾಕ್ಷಿಯಾಗಿರುವುದು इस पल को जी ನಮ್ಮೆಲ್ಲರ रहे हैं, ಪಾಲಿಗೆ इसे ಬಹು ದೊಡ್ಡ साक्षात ರಾಮ हकीकत ಕೃಪೆಯಾಗಿದೆ. देख रहे हैं। आज ಇಂದಿನ ದಿನ दिन ದಿಕ್ಕುಗಳು, दिशाएं, ದಿಗಂತ दिगंत ಎಲ್ಲವೂ सब ದಿವ್ಯತೆಯೊಂದಿಗೆ दिव्यता से ಪರಿಪೂರ್ಣವಾಗಿದೆ. परिपूर्ण है। ಈ ये ಸಮಯ समय ಸಾಮಾನ್ಯ ಸಮಯವಲ್ಲ. समय नहीं है। ಇದು ये ಕಾಲಚಕ್ರದೊಂದಿಗೆ काल के चक्र पर ಸಾರ್ವಕಾಲಿಕ ಸ್ಥಾಯಿಯಾಗಿ शाही से ಅಂಕಿತವಾಗಿರುವ अंकित ಅಮಿತ अमित ಸ್ಮೃತಿ स्मृति ರೇಖೆಯಾಗಿದೆ. रेखाएं हैं। ಸ್ನೇಹಿತರೆ, साथियों, ನಮಗೆಲ್ಲರಿಗೂ हम सब ತಿಳಿದಿರುವ जानते हैं ವಿಷಯವೆಂದರೆ, कि ಇಲ್ಲಿ जहां ರಾಮನ राम का ಕಾರ್ಯ काम ನಡೆಯುತ್ತದೆಯೋ होता है, ಅಲ್ಲಿ ಮಹಾ ಪವನ ಪವನ ಪುತ್ರ ಪುತ್ರ ಹನುಮಂತ ಹನುಮಾನ್ ಅತ್ಯವಶ್ಯಕವಾಗಿ ಅವಶ್ಯ ವಿರಾಜಮಾನನಾಗಿರುತ್ತಾನೆ. ಹೀಗಾಗಿ इसलिए ನಾನು ರಾಮ ರಾಮ ಭಕ್ತ ಭಕ್ತ ಹನುಮಂತ ಮತ್ತು ಹನುಮಾನ್ ಗಡಿಗೆ ಪ್ರಣಾಮ ಸಲ್ಲಿಸುತ್ತೇನೆ. मैं माता जानकी, ಸೀತಾಮಾತೆ, ಲಕ್ಷ್ಮಣ, लक्ष्मण जी, ಭರತ, भरत, ಶತ್ರುಘ್ನ शत्रुघ्न, ಎಲ್ಲರಿಗೂ सबको ವಂದನೆ नमस्कार। ಸಲ್ಲಿಸುತ್ತೇನೆ. मैं ಪವಿತ್ರ पावन ಅಯೋಧ್ಯ अयोध्या ನಗರಿ ಮತ್ತು और पावन ಪಾವನಮಯವಾದ सरयू को भी ಸರಿಯು प्रणाम ನದಿಗೂ करता हूं। ಪ್ರಣಾಮ मैं इस ಸಲ್ಲಿಸುತ್ತೇನೆ. पल ಈ ಕ್ಷಣದ ದೈವಿಕ ಅನುಭವಕ್ಕೆ ಕಾರಣವಾದ ಹಾಗೂ ಈ ಮಹಾನ್ ಕಾರ್ಯ ಪೂರ್ಣಗೊಳ್ಳಲು ಕಾರಣೀಭೂತರಾದವರ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ. वे दिव्य ಆ ದಿವ್ಯ ಆತ್ಮಗಳು, ಆ ದೈವಿಕ ವಿಭೂತಿಗಳು ಈ ಸಮಯದಲ್ಲಿ ನಮ್ಮೆಲ್ಲರ ಜೊತೆಯಲ್ಲಿಯೇ ಉಪಸ್ಥಿತವಾಗಿವೆ. ನಾನು ಈ ಎಲ್ಲ ದಿವ್ಯ ಚೈತನ್ಯಗಳಿಗೆ ಕೃತಜ್ಞತಾ ಪೂರ್ವಕ ನಮನ ಸಲ್ಲಿಸುತ್ತೇನೆ. ಇಂದು ನಾನು ಪ್ರಭು ಶ್ರೀರಾಮನಲ್ಲೂ ಕ್ಷಮೆ ಯಾಚಿಸುತ್ತೇನೆ. ಏಕೆಂದರೆ ನಮ್ಮೆಲ್ಲರ ತ್ಯಾಗ ತಪಸ್ಸಿನಲ್ಲಿ ಒಂದಿಷ್ಟು ಕೊರತೆಯಾಯಿತೇನೋ ಎಂಬಂತೆ ಹಲವು ಶತಮಾನಗಳ ಕಾಲ ಈ ಮಂದಿರ ಕಾರ್ಯ ಮಾಡಲಾಗಿರಲಿಲ್ಲ. ಇಂದು ಈ ಕಾರ್ಯ ಪೂರ್ಣಗೊಂಡಿದೆ. ಪ್ರಭು ಶ್ರೀರಾಮ ಇಂದು ನಮಗೆ ಅವಶ್ಯಕವಾಗಿ ಕ್ಷಮೆ ನೀಡುತ್ತಾನೆ ಎಂಬ ವಿಶ್ವಾಸ ನನ್ನಲ್ಲಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ತ್ರೇತಾಯುಗದಲ್ಲಿ ರಾಮನ ಆಗಮನದ ಬಗ್ಗೆ ಕವಿ ತುಳಸಿದಾಸರು ಹೀಗೆ ಬರೆಯುತ್ತಾರೆ. ಪ್ರಭು ಶ್ರೀರಾಮನ ಆಗಮನ ಕಂಡು ಎಲ್ಲ ಅಯೋಧ್ಯಾವಾಸಿಗಳು, ಸಮಗ್ರ ದೇಶವಾಸಿಗಳು ಹರ್ಷ ಚಿತ್ತರಾಗುತ್ತಾರೆ. ದೀರ್ಘಕಾಲದ ವಿಯೋಗದ ನಂತರ ಆತಂಕದ ನಿವಾರಣೆಯಾಯಿತು. ಸಮಗ್ರ ದೇಶವಾಸಿ ಆ ಕಾಲಘಟ್ಟದಲ್ಲೂ ವಿಯೋಗದ ಕಾಲಾವಧಿ ಕೇವಲ 14 ವರ್ಷವಾಗಿತ್ತು. उसका अंत हो गया. उस कालखंड में तो वो वियोग केवल 14 वर्षों का था. ಆದರೆ इतना असह्य था. ಈಗ इस युग में तो ಬೇಸರದ ವಿಚಾರವೆಂದರೆ, ಈ ಯುಗದಲ್ಲಿ ಅಯೋಧ್ಯೆ ಮತ್ತು ದೇಶವಾಸಿಗಳ ನಡುವಿನ ವಿಯೋಗ ಶತಮಾನಗಳ ಕಾಲ ಮುಂದುವರೆದಿತ್ತು. ಹಲವು ತಲೆಮಾರುಗಳು ಈ ವಿಯೋಗವನ್ನು ಅನುಭವಿಸಿದವು. वियोग सहा है.
ಭಾರತದ भारत के ಸಂವಿಧಾನದಲ್ಲಿ तो संविधान में ಅದರ की पहली प्रति ಮೊದಲ में ಪ್ರತಿಯಲ್ಲಿ ಭಗವಾನ್ ಶ್ರೀರಾಮ ವಿರಾಜಮಾನನಾಗಿದ್ದಾನೆ. ಸಂವಿಧಾನದ ಅಸ್ತಿತ್ವದ ನಂತರವೂ बाद भी ದಶಕಗಳ ಕಾಲ ಶ್ರೀರಾಮನ ಅಸ್ತಿತ್ವಕ್ಕಾಗಿ को लेकर ಹೋರಾಟ कानूनी ನಡೆಯಿತು. लड़ाई चली. मैं ವಿಶೇಷವೆಂದರೆ आभार व्यक्त करूंगा ನ್ಯಾಯದ ಪರ್ಯಾಯ ಮೂರ್ತಿ ಎನಿಸಿರುವ जिसने ಪ್ರಭು ಶ್ರೀರಾಮನ ಮಂದಿರವು न्याय की लाज ನ್ಯಾಯಬದ್ಧವಾದ ರೀತಿಯಲ್ಲಿಯೇ ನಡೆದಿದೆ. ಇದಕ್ಕಾಗಿ ಭಾರತದ ನ್ಯಾಯಕ್ಕೆ ನ್ಯಾಯಪಾಲಕರು ಮತ್ತು प्रभु राम ಕಾನೂನು का मंदिर ಹೋರಾಟ भी ನಡೆಸಿದವರಿಗೆ न्यायबद्ध ನಾನು तरीके से ही ಆಭಾರಿಯಾಗಿದ್ದೇನೆ. बना. साथियों, ಸ್ನೇಹಿತರೆ, आज ಇಂದು गांव-गांव ಗ್ರಾಮ में ಗ್ರಾಮಗಳಲ್ಲಿ ಏಕಕಾಲದಲ್ಲಿ ಕೀರ್ತನೆ ಸಂಕೀರ್ತನೆಗಳು ನಡೆಯುತ್ತಿವೆ. ಮಂದಿರಗಳಲ್ಲಿ ಸ್ವಚ್ಛತಾ ಅಭಿಯಾನದ ಉತ್ಸಾಹ ಸಾಗುತ್ತಿದೆ. अभियान चलाए जा रहे हैं. ಇಡೀ ಪೂರಾ ದೇಶ ದೇಶ ಇಂದಿನ आज ದಿನವನ್ನು ದೀಪಾವಳಿ ದೀಪಾವಳಿಯಂತೆ ಆಚರಿಸುತ್ತಿದೆ. आज ಇಂದು शाम ಸಂಜೆ ಮನೆ घर ಮನೆಗಳಲ್ಲೂ ರಾಮನ राम ದೀಪ ज्योति ಬೆಳಗಿಸುವ प्रज्वलित ತಯಾರಿ करने की ನಡೆಯುತ್ತಿದೆ. तैयारी है. ಶ್ರೀ ರಾಮನ मैं ಆಶೀರ್ವಾದದೊಂದಿಗೆ श्री राम के आशीर्वाद से ನಿನ್ನೆ ನಾನು धनुष ಧನುಷ್ಕೋಡಿಯಲ್ಲಿನ ರಾಮ ಸೇತು ಆರಂಭ ಬಿಂದುವಾದ ಅರಿಚಲ್ ಮನಾಯಿಯಲ್ಲಿದೆ. ಯಾವ ಸಮಯದಲ್ಲಿ ಪ್ರಭು ರಾಮ ಸಮುದ್ರ ದಾಟಲು ಹೊರಟನೋ ಆ ಕ್ಷಣದಲ್ಲೇ ಕಾಲಚಕ್ರ ಬದಲಾಯಿತು. बदला था. ಆ ಒಂದು ಭಾವಮಯ ಕ್ಷಣವನ್ನು ಅನುಭವಿಸುವ ವಿನಮ್ರ ಪ್ರಯತ್ನ ಇದಾಗಿದೆ. ಅಲ್ಲಿ ನಾನು ಪುಷ್ಪ ನಮನ ಸಲ್ಲಿಸಿದೆ. ಹೇಗೆ ಆ ಸ್ಥಳದಲ್ಲಿ ಆ ಕಾಲಘಟ್ಟದಲ್ಲಿ ಕಾಲಚಕ್ರ ಬದಲಾಯಿತೋ ಅದೇ ರೀತಿ ಈಗಲೂ ಕಾಲಚಕ್ರ ಬದಲಾಗಲಿದೆ काल चक्र फिर बदलेगा. ಮತ್ತು ಶುಭ ದಿಕ್ಕಿನತ್ತ ಮುನ್ನಡೆಯಲಿದೆ ಎಂಬ ಬಗ್ಗೆ ನನಗೆ ವಿಶ್ವಾಸ ಮೂಡಿತು. अपने 11 दिन ನಾನು के 11 ದಿನಗಳ ವ್ರತ ಅನುಷ್ಠಾನದೊಂದಿಗೆ मैंने उन ಪ್ರಭು स्थानों ಶ್ರೀರಾಮನ पर ಪಾದ चरण ಸ್ಪರ್ಶವಾದ किया, ಪುಣ್ಯ ಸ್ಥಳಗಳ ಚರಣ ಸ್ಪರ್ಶ ಮಾಡುವ ಪ್ರಯತ್ನ ಮಾಡಿದೆ. चाहे वो नासिक का पंचवटी धाम ನಾಸಿಕ್ನಲ್ಲಿರುವ ಪಂಚವಟಿ ಧಾಮ, हो, केरला का पवित्र ಕೇರಳದ त्रिपायर ಪವಿತ್ರ मंदिर हो, ತ್ರಿಪಯಾರ್ದ್ ಮಂದಿರ, ಆಂಧ್ರ ಪ್ರದೇಶ ನಂತರ में नेपाल ಧನುಷ್ಕೋಡಿ, की ಹೀಗೆ श्रीरंगम ಪುಣ್ಯ में ಸ್ಥಳಗಳಿಗೆ रंगनाथ ಭೇಟಿ स्वामी ನೀಡಿದೆ. मंदिर हो, रामेश्वरम ಹೀಗೆ में ಇಂಥ ಪುನೀತ ಪವಿತ್ರ ಭಾವದೊಂದಿಗೆ रामनाथ स्वामी मंदिर हो या फिर धनुषकोडी, ಸಾಗರದಿಂದ सौभाग्य है ಸರಯೂ इसी ನದಿಯವರೆಗೆ पुनीत पवित्र भाव के साथ ಯಾತ್ರೆ ಮಾಡುವ मुझे ಅವಕಾಶ ದೊರೆತದ್ದು सागर से सरयू तक ನನ್ನ की ಸೌಭಾಗ್ಯವೇ यात्रा का ಸರಿ. अवसर मिला. ಸಾಗರದಿಂದ सागर से ಸರಯುವರೆಗೆ सरयू तक ಎಲ್ಲ हर ಕಡೆ जगह ರಾಮ राम ನಾಮದ नाम का ಉತ್ಸವ वही ಭಾವ उत्सव भाव ತುಂಬಿ छाया ತುಳುಕುತ್ತಿದೆ. हुआ है. ಪ್ರಭು प्रभु ಶ್ರೀರಾಮ राम तो ಭಾರತದ भारत की ಆತ್ಮದ आत्मा के ಕಣ कण कण से ಕಣವಾಗಿದ್ದಾನೆ. जुड़े हुए. ಶ್ರೀರಾಮ ಭಾರತ ವಾಸಿಗಳ ಅಂತರಂಗದಲ್ಲಿ ವಿರಾಜಮಾನನಾಗಿದ್ದಾನೆ. हम ಭಾರತದ भारत में ಯಾವುದೇ कहीं भी ಅಂತರಾತ್ಮ किसी की ತೆರೆದು ನೋಡಿದರೂ अंतरात्मा को छुएंगे ಅಲ್ಲಿ ಶ್ರೀರಾಮನ ಏಕತ್ವದ ಅನುಭೂತಿ ದೊರಕುತ್ತದೆ. और यही ಎಲ್ಲೆಡೆ भाव ಇದೇ ಭಾವನೆ ಇರಲಿದೆ. सब जगह मिलेगा. ದೇಶವನ್ನು ಸಂಯೋಜನೆಗೊಳಿಸುವ ಇದಕ್ಕಿಂತ ಉನ್ನತ, देश को ಇದಕ್ಕಿಂತಲೂ ಅಧಿಕವಾದ समायोजित ಸೂತ್ರ करने वाला सूत्र ಮತ್ತೆ ಯಾವುದಿದೆ? और क्या हो सकता है? ನನ್ನ ಪ್ರಿಯ ದೇಶವಾಸಿಗಳೇ, ರಾಷ್ಟ್ರದ ಮೂಲೆ ಮೂಲೆಯಲ್ಲಿ ಹಲವು ಭಾಷೆಗಳಲ್ಲಿ ರಾಮಾಯಣವನ್ನು ಕೇಳುವ ಅವಕಾಶ ನನಗೆ ದೊರಕಿದೆ. अवसर मिला है. ಆದರೆ लेकिन ಕಳೆದ विशेष 11 ದಿನಗಳಲ್ಲಿ पिछले 11 दिनों ವಿವಿಧ ರಾಜ್ಯಗಳಲ್ಲಿ रामायण ಹಾಗೂ अलग-अलग ವಿವಿಧ ಭಾಷೆಗಳಲ್ಲಿ भाषा में अलग राज्यों ರಾಮಾಯಣವನ್ನು ವಿಶೇಷ ರೂಪದಲ್ಲಿ ಆಲಿಸುವ ಸೌಭಾಗ್ಯ ನನಗೆ ದೊರಕಿದೆ. ರಾಮನನ್ನು ವ್ಯಾಖ್ಯಾನಿಸುವ ಋಷಿಗಳು ಹೀಗೆ ಹೇಳುತ್ತಾರೆ: ऋषियों ने कहा है ರಮಂತೆ रमन्ते ಯಸ್ಮಿನ್
ಇತಿ ರಾಮ, ಅಂದರೆ ಯಾವುದು ರಮ್ಯವೋ ಅದು ರಾಮ. ರಾಮನು ಲೋಕದ ಸ್ಮೃತಿಯಲ್ಲಿ ಪರ್ವದಿಂದ ಪರಂಪರೆಯವರೆಗೆ ಎಲ್ಲೆಡೆ ಸಮನ್ವಯಗೊಂಡಿದ್ದಾನೆ. ಎಲ್ಲ ಯುಗದಲ್ಲೂ ಜನರು ರಾಮನೊಂದಿಗೆ ಜೀವಿಸಿದ್ದಾರೆ. ಪ್ರತಿ ಯುಗದಲ್ಲೂ ಜನರು ತಮ್ಮ ತಮ್ಮ ಪದಗಳಲ್ಲಿ, ತಮ್ಮ ತಮ್ಮ ರೀತಿಗಳಲ್ಲಿ ರಾಮನನ್ನು ಅಭಿವ್ಯಕ್ತಿಗೊಳಿಸಿದ್ದಾರೆ. ಈ ರಾಮರಸವು ಜೀವನ ಪ್ರವಾಹದಂತೆ ನಿರಂತರವಾಗಿ ಹರಿಯುತ್ತಾ ಬಂದಿದೆ. ಪ್ರಾಚೀನ ಕಾಲದಿಂದಲೂ ಭಾರತದ ಮೂಲೆ ಮೂಲೆಯ ಜನರು ರಾಮರಸದ ಸೇವನೆ ಮಾಡಿದ್ದಾರೆ. ರಾಮ ಕಥೆಯ ವ್ಯಾಪ್ತಿ ಅಗಾಧವಾಗಿದ್ದು ರಾಮಾಯಣ ಅನಂತವಾಗಿದೆ. ರಾಮನ ಆದರ್ಶ, ರಾಮನ ಮೌಲ್ಯ, ರಾಮನ ಚರಿತ್ರೆ ಎಲ್ಲೆಡೆ ಏಕರೂಪವಾಗಿದೆ. ಪ್ರಿಯ ದೇಶವಾಸಿಗಳೇ, ಇಂದು ಈ ಐತಿಹಾಸಿಕ ಸಮಯದಲ್ಲಿ ಯಾರ ಕಾರ್ಯ ಮತ್ತು ಸಮರ್ಪಣೆಯಿಂದ ಇಂದು ನಾವು ಈ ಶುಭ ದಿನ ಕಾಣುತ್ತಿದ್ದೇವೆಯೋ ಅಂತಹ ವ್ಯಕ್ತಿತ್ವಗಳನ್ನು ದೇಶ ಸ್ಮರಿಸುತ್ತಿದೆ. ರಾಮನ ಈ ಕಾರ್ಯದಲ್ಲಿ ಅಸಂಖ್ಯಾತ ಜನರು ತ್ಯಾಗ ಮತ್ತು ತಪಸ್ಸಿನ ಪರಾಕಾಷ್ಠೆ ಮೆರೆದಿದ್ದಾರೆ. ಆ ಎಲ್ಲ ಅಸಂಖ್ಯಾತ ರಾಮ ಭಕ್ತರು, ಅಸಂಖ್ಯಾತ ಕಾರಸೇವಕರು ಮತ್ತು ಅಸಂಖ್ಯಾತ ಮಹಾತ್ಮರಿಗೆ ನಾವೆಲ್ಲ ಸದಾ ಋಣಿಯಾಗಿದ್ದೇವೆ. ಸ್ನೇಹಿತರೆ, ಇಂದಿನ ಈ ಸಂದರ್ಭ ಉತ್ಸಾಹದ ಕ್ಷಣವಾಗಿದೆ. ಆದರೂ ಇದರ ಜೊತೆಗೆ ಈ ಕ್ಷಣ ಭಾರತೀಯ ಸಮಾಜದ ಪರಿಪಕ್ವತೆಯ ಕ್ಷಣವೂ ಆಗಿದೆ. ಈ ಸಂದರ್ಭ ನಮ್ಮ ಪಾಲಿಗೆ ಕೇವಲ ವಿಜಯ ಮಾತ್ರವಲ್ಲದೆ ವಿನಯವೂ ಆಗಿದೆ. ಜಗತ್ತಿನಲ್ಲಿ ತಮ್ಮ ಇತಿಹಾಸದೊಂದಿಗೆ ಸಂಕಷ್ಟದಲ್ಲಿ ಸಿಲುಕಿದ ವಿವಿಧ ರಾಷ್ಟ್ರಗಳು ಇಂತಹ ಸಂಕಷ್ಟಗಳನ್ನು ತೊಡೆದು ಹಾಕುವ ಪ್ರಯತ್ನ ಮಾಡಿದಾಗ ಸಫಲತೆ ಪಡೆಯುವಲ್ಲಿ ಬಹಳ ಕಠಿಣ ಪರಿಸ್ಥಿತಿ ಎದುರಿಸಿದ್ದನ್ನು ಜಗತ್ತು ನೋಡಿದೆ. ಇಂಥವಕ್ಕೆ ಸಾಕ್ಷಿಯಾಗಿದೆ. ಹಲವು ಬಾರಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ. ಆದರೆ ನಮ್ಮ ದೇಶದ ಇತಿಹಾಸ ಇಂತಹ ಗಂಟುಗಳನ್ನು ಗಂಭೀರತೆ ಮತ್ತು ಭಾವುಕತೆಯಿಂದ ಬಿಡಿಸಿಕೊಂಡಿದೆ. ಇದು ನಮ್ಮ ಭವಿಷ್ಯ ಅತ್ಯಂತ ಸುಂದರವಾಗಲಿದೆ ಎಂಬುದನ್ನು ಸಾರಿ ಹೇಳುತ್ತದೆ. ಒಂದೊಮ್ಮೆ ಎಂತಹ ಪರಿಸ್ಥಿತಿ ಇತ್ತು ಎಂದರೆ, ರಾಮ ಮಂದಿರ ನಿರ್ಮಾಣವಾದರೆ ಎಲ್ಲವೂ ಹೊತ್ತಿ ಉರಿಯಲಿದೆ ಎಂದು ಕೆಲವರು ಹೇಳುತ್ತಿದ್ದರು. ಅಂತಹ ಜನರು ಭಾರತದ ಸಾಮಾಜಿಕ ಭಾವನೆಯ ಪಾವಿತ್ರತೆಯನ್ನು ತಿಳಿದಿರಲಿಲ್ಲ. ಬಾಲರಾಮನ ಈ ಮಂದಿರ ನಿರ್ಮಾಣ ಭಾರತೀಯ ಸಮಾಜದ ಶಾಂತಿ, ಧೈರ್ಯ, ಸದ್ಭಾವನೆ ಮತ್ತು ಪರಸ್ಪರ ಸಮನ್ವಯದ ಪ್ರತೀಕವಾಗಿದೆ. ಈ ಮಂದಿರ ನಿರ್ಮಾಣ ಯಾವುದೇ ಬೆಂಕಿಯನ್ನಲ್ಲ, ಬದಲಿಗೆ ಚೈತನ್ಯಕ್ಕೆ ಜನ್ಮ ನೀಡಿದೆ ಎಂಬುದನ್ನು ನಾವೀಗ ಕಾಣುತ್ತಿದ್ದೇವೆ. ರಾಮ ಮಂದಿರ ಸಮಾಜದ ಎಲ್ಲಾ ವರ್ಗಗಳಿಗೆ ಒಂದು ಉಜ್ವಲ ಭವಿಷ್ಯದ ಮಾರ್ಗ ನಿರ್ಮಾಣಕ್ಕೆ ಪ್ರೇರಣಾದಾಯಕವಾಗಿದೆ. ನಾನು ಇಂದು ಆ ಎಲ್ಲ ಜನರಿಗೂ ಆಹ್ವಾನ ನೀಡುತ್ತಿದ್ದೇನೆ. ಬನ್ನಿ, ನೀವೆಲ್ಲರೂ ನಿಮ್ಮ ವಿಚಾರಗಳನ್ನು, ನಿಮ್ಮ ಚಿಂತನೆಗಳನ್ನು ಪುನರ್ವಿಮರ್ಶೆ ಮಾಡಿ. ರಾಮ ಬೆಂಕಿಯಲ್ಲ, ಬದಲಿಗೆ ರಾಮ ಚೈತನ್ಯವಾಗಿದ್ದಾನೆ. ರಾಮ ವಿವಾದವಲ್ಲ,
ಬದಲಿಗೆ ರಾಮ ಸಮಾಧಾನವಾಗಿದ್ದಾನೆ. ರಾಮ ಕೇವಲ ನಮ್ಮ ಪ್ರಭುವಲ್ಲ, ಎಲ್ಲರಿಗೂ ಸೇರಿದ್ದಾನೆ. ರಾಮ ಕೇವಲ ವರ್ತಮಾನವಲ್ಲ, ಅನಂತ ಕಾಲಕ್ಕೂ ರಾಮ ಸಲ್ಲುವವನಾಗಿದ್ದಾನೆ. ಸ್ನೇಹಿತರೆ, ಇಂದು ಯಾವ ರೀತಿಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಇಡೀ ವಿಶ್ವ ನಮ್ಮೊಂದಿಗೆ ಕೈ ಜೋಡಿಸಿದೆಯೋ ಅದರಲ್ಲಿ ರಾಮನ ಸರ್ವ ವ್ಯಾಪಕತೆಯ ದರ್ಶನವಾಗುತ್ತಿದೆ. ಭಾರತದಲ್ಲಿ ನಡೆಯುತ್ತಿರುವಂತಹ ಈ ಉತ್ಸವವನ್ನು ಹಲವು ದೇಶಗಳಲ್ಲೂ ಕಾಣಬಹುದು. ಅಯೋಧ್ಯೆಯ ಈ ಉತ್ಸವ ರಾಮಾಯಣದ ಜಾಗತಿಕ ಪರಂಪರೆಯ ಉತ್ಸವವಾಗಿ ಹೊರಹೊಮ್ಮಿದೆ. ರಾಮಲಲ್ಲಾನ ಈ ಪ್ರತಿಷ್ಠೆ ವಸುದೈವ ಕುಟುಂಬಕಂ ಪರಿಕಲ್ಪನೆಯ ಪ್ರತೀಕವಾಗಿದೆ. ಸ್ನೇಹಿತರೆ, ಇಂದು ಅಯೋಧ್ಯೆಯಲ್ಲಿ ಕೇವಲ ಶ್ರೀರಾಮನ ವಿಗ್ರಹ ರೂಪದ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಲ್ಲ, ಬದಲಿಗೆ ಶ್ರೀರಾಮನ ರೂಪದ ಸಾಕ್ಷಾತ್ ಭಾರತ ಸಂಸ್ಕೃತಿಯ ನಿರಂತರ ವಿಶ್ವಾಸದ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದೆ. ಇದು ಮಾನವೀಯ ಮೌಲ್ಯಗಳ ಮತ್ತು ಸರ್ವೋಚ್ಚ ಆದರ್ಶದ ಪ್ರತಿಷ್ಠೆಯಾಗಿದೆ. ಈ ಮೌಲ್ಯಗಳು ಮತ್ತು ಆದರ್ಶಗಳು ಇಂದು ಇಡೀ ವಿಶ್ವಕ್ಕೆ ಅಗತ್ಯವಿದೆ. ಸರ್ವೇ ಭವಂತು ಸುಖಿನಃ ಎಂಬ ಸಂಕಲ್ಪ ಮಂತ್ರವನ್ನು ನಾವು ಶತಮಾನಗಳ ಕಾಲ ಪಠಣ ಮಾಡುತ್ತಿದ್ದೇವೆ. ಇಂದು ಅದೇ ಸಂಕಲ್ಪ ರಾಮ ಮಂದಿರದ ರೂಪದಲ್ಲಿ ಸಾಕ್ಷಾತ್ತಾಗಿ ಸಾಕಾರಗೊಂಡಿದೆ. ಈ ಮಂದಿರ ಕೇವಲ ರಾಮನ ರೂಪದ ಮಂದಿರವಾಗಿಲ್ಲ, ರಾಷ್ಟ್ರ ಚೇತನದ ಮಂದಿರವಾಗಿದೆ. ಭಾರತದ ಶ್ರದ್ಧೆ ದಿಗ್ದರ್ಶನದ ಮಂದಿರವಾಗಿದೆ. ರಾಮನ ರೂಪದಲ್ಲಿ ಭಾರತದ ಚೇತನದ ಮಂದಿರವಾಗಿದೆ. ರಾಮನು ಭಾರತದ ಆಸ್ತೆ, ರಾಮ ಭಾರತದ ಅಸ್ಮಿತೆ, ರಾಮ ಭಾರತದ ವಿಚಾರ, ರಾಮ ಭಾರತದ ವಿಧಾನ, ರಾಮ ಭಾರತದ ಚೇತನ, ರಾಮ ಭಾರತದ ಚಿಂತನ, ರಾಮ ಭಾರತದ ಪ್ರತಿಷ್ಠೆ, ರಾಮ ಭಾರತದ ಪ್ರತಾಪ, ರಾಮ ಭಾರತದ ಪ್ರವಾಹ, ರಾಮ ಭಾರತದ ಪ್ರಭಾವ ಎಲ್ಲವೂ ಆಗಿದ್ದಾನೆ. ರಾಮನು ನಾಯಕನೂ ಆಗಿದ್ದಾನೆ, ರಾಮನು ನೀತಿಯೂ ಆಗಿದ್ದಾನೆ. ರಾಮ ನಿತ್ಯನೂ ಹೌದು ಹಾಗೂ ನಿರಂತರನೂ ಆಗಿದ್ದಾನೆ. ರಾಮ ವಿಭುವಾಗಿದ್ದಾನೆ, ವಿಶಾರದನಾಗಿದ್ದಾನೆ, ವ್ಯಾಪಕನಾಗಿದ್ದಾನೆ ಮತ್ತು ವಿಶ್ವಾತ್ಮನಾಗಿದ್ದಾನೆ. ಹೀಗಾಗಿ ಇಂದು ರಾಮನ ಪ್ರತಿಷ್ಠಾಪನೆಯಾದರೆ ಅದರ ಪ್ರಭಾವ ವರ್ಷಗಳ ಕಾಲ, ಶತಾಬ್ದಿಗಳ ಕಾಲ, ಸಹಸ್ರಾರು ವರ್ಷಗಳ ಕಾಲ ಮುಂದುವರಿಯಲಿದೆ. ಮಹರ್ಷಿ ವಾಲ್ಮೀಕಿ ಅವರು ರಾಜ್ಯಂ ದಶ ಸಹಸ್ರಾಣಿ ಪ್ರಾಪ್ತ ವರ್ಷಿಣಿ ರಾಘವ ಎಂದಿದ್ದರು. ಅಂದರೆ ರಾಮನ ರಾಜ್ಯ 10,000 ವರ್ಷಗಳ ಕಾಲ ಪ್ರತಿಷ್ಠಾಪನೆಯಾಗಲಿದೆ, ಮುಂದುವರಿಯಲಿದೆ ಎಂದು. ಹಜಾರೋ ವರ್ಷೋ ಕೆ ಲಿಯೆ ರಾಮ ರಾಜ್ಯ ಸ್ಥಾಪಿತ ಹುವಾ. ತ್ರೇತಾಯುಗದಲ್ಲಿ ರಾಮ ಬಂದ ನಂತರ 10,000 ವರ್ಷಗಳ ಕಾಲ ರಾಮ ರಾಜ್ಯ ಸ್ಥಾಪನೆಯಾಗಿತ್ತು. ಸಾವಿರಾರು ವರ್ಷಗಳವರೆಗೆ ರಾಮ ವಿಶ್ವಪಥ ಪ್ರದರ್ಶನ ಮಾಡುತ್ತಿದ್ದ. ಹೀಗಾಗಿ ನನ್ನ ಪ್ರಿಯ ದೇಶವಾಸಿಗಳೇ, ಇಂದು ಅಯೋಧ್ಯೆಯ ಭೂಮಿ ನಮ್ಮೆಲ್ಲರಿಂದ, ಪ್ರತಿಯೊಬ್ಬ ರಾಮ ಭಕ್ತರಿಂದ, ಪ್ರತಿಯೊಬ್ಬ ಭಾರತೀಯರಿಂದ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಿದೆ. ಶ್ರೀರಾಮನ ಭವ್ಯ ಮಂದಿರವೇನೋ ಆಯಿತು, ಈಗ ಮುಂದೇನು? ಯುಗಗಳ ನಿರೀಕ್ಷೆ ಮುಗಿದಿದೆ, ಈಗ ಮುಂದೇನು? ಇಂದಿನ ಈ ಸಂದರ್ಭದಲ್ಲಿ ಯಾವ ದೈವ, ಯಾವ ದೈವಿಕ ಆತ್ಮಗಳು ನಮಗೆ ಆಶೀರ್ವಾದ ನೀಡಲು ಉಪಸ್ಥಿತರಿದ್ದಾರೋ, ನಮ್ಮನ್ನು ನೋಡುತ್ತಿದ್ದಾರೋ, ಅವರನ್ನು ನಾವು ಹಾಗೇ ಕಳುಹಿಸಲು ಸಾಧ್ಯವೇ? ಇಲ್ಲ, ಖಂಡಿತವಾಗಿ ಇಲ್ಲ.
आज मैं ಕಾಲ पूरे ಚಕ್ರ पवित्र मन से ಬದಲಾಗುತ್ತಿದೆ ಎಂದು ಇಂದು ನನ್ನ ಪವಿತ್ರ ಮನಸ್ಸಿನಲ್ಲಿ ಪೂರ್ಣವಾಗಿ ವ್ಯಕ್ತವಾಗುತ್ತಿದೆ. काल चक्र ಕಾಲ ಚಕ್ರ ಬದಲಾಗುತ್ತಿದೆ. ये सुखद ಕಾಲವನ್ನು संयोग है ಜಯಿಸುವ ದಾರಿಯ कि हमारी ಶಿಲ್ಪಿಗಳನ್ನಾಗಿ पीढ़ी को ನಮ್ಮ ಪೀಳಿಗೆಯನ್ನು काल ಆರಿಸಿಕೊಳ್ಳಲಾಗಿದೆ जयी पथ के ಎಂಬುದು शिल्पकार ಸುಯೋಗ. के रूप में चुना गया है. ಸಾವಿರಾರು ವರ್ಷಗಳ ನಂತರದ ಪೀಳಿಗೆಗಳು ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮ ಕಾರ್ಯವನ್ನು ನೆನಪಿಸಿಕೊಳ್ಳುತ್ತವೆ. ಆದ್ದರಿಂದಲೇ ನಾನು ಹೇಳುತ್ತೇನೆ, ಇದೇ ಸಮಯ, ಸರಿಯಾದ ಸಮಯ. ನಾವು ಇಂದಿನಿಂದ ಈ ಪವಿತ್ರ ಸಮಯದಿಂದ ಮುಂದಿನ 1000 ವರ್ಷಗಳ ನಂತರದ ಭಾರತದ ಚಿಂತನೆಯನ್ನು ಇರಿಸಿಕೊಳ್ಳಬೇಕು. ಮಂದಿರ ನಿರ್ಮಾಣದಿಂದ ಮುಂದುವರೆದು ನಾವೆಲ್ಲ ದೇಶವಾಸಿಗಳು ಇದೇ ಕ್ಷಣದಿಂದ ಸಮರ್ಥ, ಸಶಕ್ತ, ಭವ್ಯ, ದಿವ್ಯ ಭಾರತದ ನಿರ್ಮಾಣದ ಪ್ರತಿಜ್ಞೆ ಕೈಗೊಳ್ಳಬೇಕಿದೆ. ರಾಮನ ವಿಚಾರ ಜನಮಾನಸದಲ್ಲಿಯೂ ನೆಲೆಯಾಗಿರಲಿ. ಇದೇ ರಾಷ್ಟ್ರ ನಿರ್ಮಾಣದ ಮೆಟ್ಟಿಲುಗಳಾಗಿವೆ. ಸ್ನೇಹಿತರೆ, ನಾವು ನಮ್ಮ ಅಂತಃಕರಣವನ್ನು ವಿಸ್ತರಿಸಿಕೊಳ್ಳಬೇಕು ಎಂಬುದು ಇಂದಿನ ಯುಗದ ನಿರೀಕ್ಷೆಯಾಗಿದೆ. ದೈವದಿಂದ ದೇಶದವರೆಗೂ, ರಾಮನಿಂದ ರಾಷ್ಟ್ರದವರೆಗೂ ನಮ್ಮ ಚಿಂತನೆಯನ್ನು ವಿಸ್ತರಿಸಬೇಕು. ಹನುಮಂತನ ಭಕ್ತಿ, ಹನುಮಂತನ ಸೇವೆ, ಹನುಮಂತನ ಸಮರ್ಪಣಾ ಭಾವ, ಇಂತಹ ಗುಣಗಳನ್ನು ನಾವು ಹೊರಗೆಲ್ಲೋ ಹುಡುಕುವ ಅಗತ್ಯವಿಲ್ಲ. ಪ್ರತಿಯೊಬ್ಬ ಭಾರತೀಯನಲ್ಲೂ ಭಕ್ತಿ, ಸೇವೆ ಹಾಗೂ ಸಮರ್ಪಣೆಯ ಭಾವ ಸಮರ್ಥ, ಸಶಕ್ತ, ಭವ್ಯ, ದಿವ್ಯ ಭಾರತದ ಅಡಿಪಾಯವಾಗುತ್ತದೆ. ಇದೇ ತಾನೇ ದೈವದಿಂದ ದೇಶ ಮತ್ತು ರಾಮನಿಂದ ರಾಷ್ಟ್ರದ ಚಿಂತನೆ. ಅತಿ ದೂರದ ಕಾಡಿನ ಗುಡಿಸಲಿನಲ್ಲಿ ಜೀವನ ಸಾಗಿಸುತ್ತಿದ್ದ ನನ್ನ ಆದಿವಾಸಿ ತಾಯಿ, ಶಬರಿಯ ನೆನಪಾಗುತ್ತಿದ್ದಂತೆ ಅಪ್ರತಿಮ ವಿಶ್ವಾಸ ಜಾಗೃತವಾಗುತ್ತದೆ. ರಾಮ ಬರುತ್ತಾನೆ ಎಂದು ತಾಯಿ ಶಬರಿ ಎಂದಿನಿಂದಲೂ ಹೇಳುತ್ತಿದ್ದಳು. ಪ್ರತಿ ಭಾರತೀಯನಲ್ಲೂ ಇದೇ ವಿಶ್ವಾಸ ಸಮರ್ಥ, ಸಶಕ್ತ, ಭವ್ಯ, ದಿವ್ಯ ಭಾರತದ ಅಡಿಪಾಯವಾಗುತ್ತದೆ. ಇದೇ ತಾನೇ ದೈವದಿಂದ ದೇಶ ಮತ್ತು ರಾಮನಿಂದ ರಾಷ್ಟ್ರದ ಚಿಂತನೆ. ನಿಷಾದ ರಾಜನ ಮಿತ್ರತ್ವ ಎಲ್ಲ ಬಂಧನಗಳನ್ನು ಮೀರಿದ್ದು ಎಂದು ನಮಗೆಲ್ಲರಿಗೂ ತಿಳಿದೇ ಇದೆ. ರಾಮನ ಕುರಿತು ನಿಷಾದ ರಾಜನ ಪ್ರೇಮ, ನಿಷಾದ ರಾಜನ ಬಗ್ಗೆ ರಾಮನ ಬಂಧುತ್ವ ಎಷ್ಟು ಮೌಲ್ಯಯುತವಾದದ್ದು. ಎಲ್ಲರೂ ನಮ್ಮವರು, ಎಲ್ಲರೂ ಸಮಾನರು. ಪ್ರತಿಯೊಬ್ಬ ಭಾರತೀಯನಲ್ಲೂ ನನ್ನವರು ಎಂಬ ಬಂಧುತ್ವದ ಭಾವನೆ ಸಮರ್ಥ, ಸಶಕ್ತ, ಭವ್ಯ, ದಿವ್ಯ ಭಾರತದ ಅಡಿಪಾಯವಾಗುತ್ತದೆ. ಇದೇ ತಾನೇ ದೈವದಿಂದ ದೇಶ ಮತ್ತು ರಾಮನಿಂದ ರಾಷ್ಟ್ರದ ಚಿಂತನೆ. ಸ್ನೇಹಿತರೆ, ಇಂದು ದೇಶದಲ್ಲಿ ನಿರಾಸೆಗೆ ಕೊಂಚವೂ ಸ್ಥಳವಿಲ್ಲ. ನಾನು ತುಂಬಾ ಸಾಮಾನ್ಯ, ನಾನು ಬಹಳ ಚಿಕ್ಕವನು ಎಂದು ಯಾರಾದರೂ ಯೋಚಿಸುವುದಾದರೆ ಅವರು ಅಳಿಲಿನ ಸೇವೆಯನ್ನು ಸ್ಮರಿಸಬೇಕು. ಅಳಿಲಿನ ಸ್ಮರಣೆ ಮಾತ್ರವೇ ಈ ನಮ್ಮ ಚಿಂತನೆಯನ್ನು ದೂರ ಮಾಡುತ್ತದೆ.
हमें सिखाएगा ಚಿಕ್ಕ ದೊಡ್ಡ ಪ್ರತಿಯೊಂದು ಪ್ರಯತ್ನವು ಅದರ ಶಕ್ತಿಯನ್ನು ಹೊಂದಿರುತ್ತದೆ, ಅದರ ಪ್ರತಿಫಲವನ್ನು ಹೊಂದಿರುತ್ತದೆ ಎಂದು ಇದು ನಮಗೆ ಕಲಿಸುತ್ತದೆ. सबके प्रयास की यही बात, ಎಲ್ಲರ ಪ್ರಯತ್ನದ ಇದೇ ಭಾವನೆ ಸಮರ್ಥ, ಸಶಕ್ತ, ಭವ್ಯ, ದಿವ್ಯ ಭಾರತದ ಅಡಿಪಾಯವಾಗುತ್ತದೆ. आधार बनेगी. ಹಾಗೂ ಇದೇ ತಾನೇ यही तो ದೈವದಿಂದ ದೇಶ देश ಮತ್ತು ರಾಮನಿಂದ ರಾಷ್ಟ್ರದ ಚಿಂತನೆ. राष्ट्र की चेतना का विस्तार. ಸ್ನೇಹಿತರೆ, साथियों, ಲಂಕಾಧೀಶ ರಾವಣ प्रकांड ज्ञानी थे, ಪ್ರಖಂಡ ಜ್ಞಾನಿಯಾಗಿದ್ದ, अपार शक्ति के ध्यानी ಅಪಾರ ಶಕ್ತಿಯ ಗಣಿಯಾಗಿದ್ದ. ಆದರೆ ಜಟಾಯುವಿನ ನಿಷ್ಠೆಯ ಮೌಲ್ಯವನ್ನು ನೋಡಿರಿ. ಅವರು ಮಹಾಬಲಿ ರಾವಣನ ಮೇಲೆ ಮುಗಿಬಿದ್ದರು. ರಾವಣನನ್ನು ಸೋಲಿಸುವುದು ಸಾಧ್ಯವಿಲ್ಲ ಎಂಬುದು ಅವರಿಗೂ ತಿಳಿದಿತ್ತು. ಆದರೂ ಅವರು फिर भी ರಾವಣನಿಗೆ ಯುದ್ಧಾಹ್ವಾನ ನೀಡಿದರು. ಇದೇ ಕರ್ತವ್ಯದ ಪರಾಕಾಷ್ಠೆ. ಸಮರ್ಥ, ಸಶಕ್ತ, ಭವ್ಯ, ದಿವ್ಯ ಭಾರತದ ಅಡಿಪಾಯ. ಹಾಗೂ ಇದೇ ತಾನೇ ದೈವದಿಂದ ದೇಶ ಮತ್ತು ರಾಮನಿಂದ ರಾಷ್ಟ್ರದ ಚಿಂತನೆ. ಬನ್ನಿ, ರಾಷ್ಟ್ರ ನಿರ್ಮಾಣಕ್ಕಾಗಿ ನಾವು ನಮ್ಮ ಜೀವನದ ಕ್ಷಣ ಕ್ಷಣವನ್ನು ಮೀಸಲಿಡುತ್ತೇವೆಂದು ಸಂಕಲ್ಪ ಮಾಡೋಣ. ರಾಮನ ಕೆಲಸದಿಂದ ದೇಶದ ಕೆಲಸ, ಸಮಯದ ಕ್ಷಣ ಕ್ಷಣ, ಶರೀರದ ಕಣ ಕಣ ರಾಮ ಸಮರ್ಪಣೆಯನ್ನು ರಾಷ್ಟ್ರ ಸಮರ್ಪಣೆಯ ಧ್ಯೇಯದೊಂದಿಗೆ ಜೋಡಿಸೋಣ. ನನ್ನ ದೇಶವಾಸಿಗಳೇ, ಪ್ರಭು ಶ್ರೀರಾಮನಿಗೆ ನಮ್ಮ ಪೂಜೆ ವಿಶೇಷವಾಗಿರಬೇಕು. ನಮ್ಮ ಪೂಜೆ ಆರಾಧನೆಗಿಂತಲೂ ಆತ್ಮಕ್ಕಿಂತ ಮಿಗಿಲಾಗಿ ಸಮಷ್ಟಿಗಾಗಿ ಜರುಗಬೇಕು. ಈ ಪೂಜೆ ಅಹಂಕಾರವನ್ನು ಮೀರಿ ಜಗತ್ತಿನ ಒಳಿತಿಗಾಗಿರಬೇಕು. ಪ್ರಭುವಿಗೆ ಅರ್ಪಿಸುವ ನೈವೇದ್ಯ ವಿಕಸಿತ ಭಾರತಕ್ಕಾಗಿ ನಮ್ಮ ಪರಿಶ್ರಮದ ಪರಾಕಾಷ್ಠೆಯ ಪ್ರಸಾದವಾಗುತ್ತದೆ. ನಾವು ಪ್ರತಿನಿತ್ಯ ಪರಾಕ್ರಮ, ಪುರುಷಾರ್ಥ, ಸಮರ್ಪಣೆಯ ಪ್ರಸಾದವನ್ನು ಪ್ರಭು ರಾಮನಿಗೆ ಅರ್ಪಿಸಬೇಕು. ಇದರಿಂದ ನಿತ್ಯವೂ ರಾಮನ ಪೂಜೆ ಮಾಡಬೇಕು. ಆಗ ಮಾತ್ರ ಭಾರತವನ್ನು ವೈಭವಶಾಲಿ ಹಾಗೂ ವಿಕಸಿತವಾಗಿ ಮಾಡಲು ಸಾಧ್ಯ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇದು ಭಾರತದ ವಿಕಾಸದ ಅಮೃತ ಕಾಲ. ಇದು ಭಾರತ ಯುವ ಶಕ್ತಿಯಿಂದ ತುಂಬಿದೆ. ಬೆಳಕು ಪ್ರಜ್ವಲಿಸುತ್ತಿದೆ. ಈ ರೀತಿಯ ಸಕಾರಾತ್ಮಕ ಪರಿಸ್ಥಿತಿ ಮತ್ತೆಂದು ಬರುವುದೋ ಯಾರಿಗೆ ಗೊತ್ತು. ನಾವೀಗ ತಲೆ ತಗ್ಗಿಸಬಾರದು. ನಾವೀಗ ಕುಳಿತುಕೊಳ್ಳಬಾರದು. ನಿಮ್ಮ ಮುಂದೆ ಸಾವಿರಾರು ವರ್ಷಗಳ ಪರಂಪರೆಯ ಪ್ರೇರಣೆ ಇದೆ. ನೀವು ಭಾರತದ ಆ ಪೀಳಿಗೆಯ ಪ್ರತಿನಿಧಿಗಳು ಎಂದು ನಾನು ನನ್ನ ದೇಶದ ಯುವ ಜನತೆಗೆ ಹೇಳುತ್ತೇನೆ. ಯಾರು ಚಂದ್ರನ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿದ್ದಾರೋ, ಯಾರು 15 ಲಕ್ಷ ಕಿಲೋಮೀಟರ್ ದೂರ ಕ್ರಮಿಸಿ ಸೂರ್ಯನ ಬಳಿಗೆ ತೆರಳಿ ಆದಿತ್ಯ ಯೋಜನೆಯನ್ನು ಸಫಲಗೊಳಿಸುತ್ತಿದ್ದಾರೋ, ಯಾರು ಆಗಸದಲ್ಲಿ ತೇಜಸ್, ಸಾಗರದಲ್ಲಿ ವಿಕ್ರಾಂತ್ನ ಯಶಸ್ವಿ ಯಾತ್ರೆ ನಡೆಸಿದ್ದಾರೋ, ಅವರ ಬಗ್ಗೆ ಹೆಮ್ಮೆ ಪಡುತ್ತಾ ನೀವು ಭಾರತದ ಹೊಸ ಬೆಳಗನ್ನು ಬರೆಯಬೇಕು. ಪರಂಪರೆಯ ಪವಿತ್ರತೆ ಹಾಗೂ ಆಧುನಿಕತೆಯ ಅನಂತತೆ, ಈ ಎರಡರ ದಾರಿಯಲ್ಲಿ ಸಾಗುತ್ತಾ ಭಾರತ ಸಮೃದ್ಧಿಯ ಗುರಿಯವರೆಗೂ ತಲುಪಲಿದೆ. ನನ್ನ ಸ್ನೇಹಿತರೆ, ಮುಂದೆ ಬರುವ ಕಾಲ ಸಫಲತೆಯ ಸಮಯವಾಗಿದೆ. ಮುಂದೆ ಬರುವ ಸಮಯ ಸಿದ್ಧಿಯದಾಗಿದೆ. ಭಾರತದ ಬೆಳವಣಿಗೆಗೆ, ಭಾರತದ ಉದಯಕ್ಕೆ ಈ ಭವ್ಯ ರಾಮ ಮಂದಿರ ಸಾಕ್ಷಿಯಾಗಲಿದೆ. ಭವ್ಯ ಭಾರತದ ಅಭ್ಯುದಯಕ್ಕೆ, ವಿಕಸಿತ ಭಾರತಕ್ಕೆ ಈ ಭವ್ಯ ರಾಮ ಮಂದಿರ ಸಾಕ್ಷಿಯಾಗಲಿದೆ. ನಮ್ಮ ಗುರಿ ಸತ್ಯ ಹಾಗೂ ಪ್ರಾಮಾಣಿಕವಾಗಿದ್ದರೆ, ಗುರಿ ಸಾಮೂಹಿಕವಾಗಿದ್ದರೆ ಮತ್ತು ಸಂಘಟಿತ ಶಕ್ತಿಯಿಂದ ಕೂಡಿದ್ದರೆ ಗುರಿ ಸಾಧನೆ ಅಸಂಭವವಲ್ಲ ಎಂಬುದಕ್ಕೆ ಈ ಮಂದಿರ ಪ್ರತೀಕವಾಗಿದೆ. ಇದು ಭಾರತದ ಸಮಯವಾಗಿದ್ದು ಭಾರತ ಈಗ ಮುಂದುವರಿಯಲಿದೆ.
ಶತಮಾನಗಳ ನಂತರ ನಾವು ಇಲ್ಲಿಗೆ ತಲುಪಿದ್ದೇವೆ. हम यहाँ पहुंचे हैं. ನಾವೆಲ್ಲರೂ हम सब ಈ ने ಯುಗದ ಈ ಕಾಲಮಾನದ ನಿರೀಕ್ಷೆಯಲ್ಲಿದ್ದೆವು. ಈಗ ನಾವು ನಿಲ್ಲುವುದಿಲ್ಲ. ನಾವು ವಿಕಾಸದ ಅತ್ಯುನ್ನತ ಶಿಖರದ ಮೇಲೆ ಸಾಗಿ ನಂತರ ವಿರಮಿಸುತ್ತೇವೆ. ಇದೇ ಭಾವನೆಯೊಂದಿಗೆ ರಾಮಲಲ್ಲಾನ ಚರಣಗಳಿಗೆ ಪ್ರಣಾಮ ಮಾಡುತ್ತಾ ನಿಮಗೆಲ್ಲರಿಗೂ ಶುಭ ಕೋರುತ್ತೇನೆ. ಎಲ್ಲ ಸಂತರ ಚರಣಗಳಿಗೆ ನನ್ನ ಪ್ರಣಾಮಗಳು. सियावर रामचंद्र की, सियावर रामचंद्र की, सियावर रामचंद्र की.